ಒಂದು ಪೂಜೆಯನ್ನು ಮಾಡಿ ನಮ್ಮ ಮಾಂಗಲ್ಯ ಭಾಗ್ಯ, ನಮ್ಮ ಆಯುಷ್ಯ ಆರೋಗ್ಯವನ್ನು ಚೆನ್ನಾಗಿ ಕೊಟ್ಟು ಕಾಪಾಡುವಂಥ ತಾಯಿನೇನು ಬೇಡ್ಕೊಂಡ್ರೆ ವರ ಸಿಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಎಲ್ಲ ಕಾರ್ಯಕ್ರಮಗಳನ್ನು ಸಹಿತ ಭಕ್ತಾದಿಗಳು ಈ ದೇವಿ ಕೃಪೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷವೂ ಅನ್ನದಾನವನ್ನು ನಾವು ಮಾಡಿಸ್ತಾ ಇದ್ದೀವಿ. ದೇವಸ್ಥಾನ ಕಡೆಯಿಂದ, ದಾಸಮಾಯಿ ಸಂಘದಿಂದ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಲಿ ತಾಯಿ. ಎಲ್ಲರೂ ಸಂತೋಷದಿಂದ ಈ ಒಂದು ಹಬ್ಬನ ಆಚರಿಸ್ತಾರೆ. ನಾವು ಜೊತೆ ಸದಾಕಾಲ ಇರ್ತೀವಿ ಅಂತ ಹೇಳ್ತೀವಿ. ಆಷಾಢ ಮಾಸದ ನಂತರ ಬರುವ ಅಮಾವಾಸ್ಯೆ ಈ ಒಂದು ಭೀಮನ ಅಮಾವಾಸ್ಯೆ ಅಂತ ಏನು ಪ್ರಖ್ಯಾತಿಯಾಗಿದೆ. ಈ ಒಂದು ದಿವಸ ಎಲ್ಲ ನಾಡಿನ ದೇವತೆಗಳು, ಅಧಿದೇವತೆಗಳಿಗೆ ಒಂದು ಶ್ರೇಷ್ಠವಾದ ಪೂಜೆಯನ್ನು ಮಾಡುವಂಥ ಒಂದು ದಿವಸ. ಭೀಮನ ಅಮಾವಾಸ್ಯೆ ಅಂತಲೇ ಪೂಜೆ ಒಂದು ಪ್ರಸಿದ್ಧವಾಗಿರೋದು. ಈ ದಿವಸ ಎಲ್ಲ ಗೃಹಿಣಿಯರು ತಮ್ಮ ಪತಿಗಳಿಗೆ ಒಂದು ಪೂಜೆಯನ್ನು ಮಾಡಿ ನಮ್ಮ ಮಾಂಗಲ್ಯ ಭಾಗ್ಯ, ನಮ್ಮ ಆಯುಷ್ಯ ಆರೋಗ್ಯವನ್ನು ಚೆನ್ನಾಗಿ ಕೊಟ್ಟು ಕಾಪಾಡುವಂಥ ತಾಯಿನೇನು ಬೇಡ್ಕೊಂಡ್ರೆ ವರ ಸಿಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಅಂಥ ಒಂದು ಸಂದರ್ಭದಲ್ಲಿ ನಾಡಿನ ಹೆಣ್ಣು ಮಕ್ಕಳುಗಳೆಲ್ಲ ಇವತ್ತು ಏನು ಪತಿದೇವರ ಪೂಜೆಯನ್ನು ಮಾಡ್ತಾರೆ ಮತ್ತು ಎಲ್ಲರೂ ದೇವಿಯನ್ನು ಏನು ಭಕ್ತಿಯಿಂದ ಪೂಜೆ ಮಾಡಿ ಅವರಿಗೆ ಆಯುಷ್ಯ ಆರೋಗ್ಯ ಮತ್ತು ಎಲ್ಲವನ್ನು ಕೊಟ್ಟು ಮಕ್ಕಳಿಗೆ ವಿದ್ಯಾಬುದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಏನು ಕೇಳ್ಕೊತಾರೆ. ಈ ದಿವಸ ನಮ್ಮ ಬನಶಂಕರಮ್ಮ ದೇವಸ್ಥಾನ ನಮ್ಮ ಪೈಪ್ಲೈನ್ ರಸ್ತೆಯಲ್ಲಿ ಏನಿದೆ, ಇಲ್ಲಿ ಅತಿ ವಿಜೃಂಭಣೆಯಿಂದ ಏನು ಕಾರ್ಯಕ್ರಮ ನೆರವೇರ್ತಾ ಇದೆ. ತಾಯಿಯ ಉತ್ಸವ ಮೆರವಣಿಗೆ ಎಲ್ಲ ಮುಗಿದು ಈಗ ಮಹಾಮಂಗಳಾರತಿ ಆಗಿದೆ. ಮುಂದಿನ ಕಾರ್ಯಕ್ರಮ ಏನು ಈ ಒಂದು ಭಾಗದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ವಾಸಿಸುವ ಎಲ್ಲ ನಾಗರಿಕ ಬಂಧುಗಳಿಗೆ ಅನ್ನದ ಸಂತರ್ಪಣಾ ಕಾರ್ಯಕ್ರಮವನ್ನು ಏನು ಏರ್ಪಡಿಸಿದ್ದಾರೆ. ಎಲ್ಲ ಭಕ್ತಾದಿಗಳು ದೇವಿಯ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಈ ಸಮಯದಲ್ಲಿ ಕೇಳಿಕೊಂಡು ಮತ್ತೊಮ್ಮೆ ಎಲ್ಲರಿಗೂ ಬನಶಂಕರಿ ತಾಯಿಯ ಶುಭಾಶಯಗಳು. ಇಲ್ಲಿ ಬೆಂಗಳೂರು ಶ್ರೀನಗರ ರಿವರ್ಸ್ ಕಾಲೋನಿ ಪೈಪ್ಲೈನಲ್ಲಿರ್ತಕ್ಕಂಥ ಶ್ರೀ ಬನಶಂಕರಿ ದೇವಿಯ 2005ನೇ ಇಸ್ವಿಯಲ್ಲಿ ಸ್ಥಾಪನೆ ಆಯಿತು ಮಹಾತಾಯಿದು. ಅಲ್ಲಿಂದ ಇಲ್ಲಿವರೆಗೂ ಸಹಿತ ಈ ದೇವಸ್ಥಾನದಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಸಹಿತ ಭಕ್ತಾದಿಗಳ ಒಂದು ಕೃಪೆಯಿಂದ ಎಲ್ಲರೂ ಸಹಿತ ಸೇರಿಬಿಟ್ಟು ಒಂದು ಶ್ರದ್ಧಾಭಕ್ತಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಇನ್ನು ಜನವರಿನಲ್ಲಿ ಅಂದರೆ ಬನದ ಹುಣ್ಣಿಮೆ ಅಂತಕ್ಕಂಥ ಸಮಯದಲ್ಲಿ ಆವತ್ತಿನ ದಿವಸ ಮಹಾತಾಯಿಯ ಉತ್ಸವ ಅನುದಾನ ಎಲ್ಲ ನಡೆಯುತ್ತೆ. ಅದಾದಮೇಲೆ ನವರಾತ್ರಿ ಟೈಮ್ನಲ್ಲಿ 9 ದಿನ 9 ಅಲಂಕಾರಗಳು ನಡೀತವೆ. ಆ 9 ಅಲಂಕಾರ ಆದ ನಂತರ ಉತ್ಸವ, ಹೋಮ ಮತ್ತು ಇನ್ನು ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ. ಇನ್ನು ಭೀಮನ ಅಮಾವಾಸ್ಯೆ ಪ್ರಯುಕ್ತ ಭಕ್ತಾದಿಗಳೆಲ್ಲರೂ ಸೇರಿಬಿಟ್ಟು ತಮ್ಮ ತಮ್ಮ ಶಕ್ತಾನುಸಾರ ತಾಯಿಗೆ ಸೇವೆಯನ್ನು ಸಲ್ಲಿಸಿ ಅವತ್ತು ಸಹಿತ ಉತ್ಸವ ಮತ್ತು ಕಳಶ ತರೋದು, ಅನ್ನದಾನ ಎಲ್ಲ ಕಾರ್ಯಕ್ರಮಗಳನ್ನು ಸಹಿತ ಭಕ್ತಾದಿಗಳು ಶ್ರೀ ದೇವಿ ಕೃಪೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಇನ್ನೂ ಹೆಚ್ಚಿನ ಒಂದು ಆ ಶಕ್ತಿ ಮಹಾತಾಯಿ ಕೊಡಲಿ, ಭಕ್ತಾದಿಗಳಿಗೆ ಮನಸ್ಸು ಕೊಡಲಿ, ಹಣದ ಒಂದು ಸಹಾಯವನ್ನು ಸಹಿತ ಹೆಚ್ಚಾಗಿ ನೀಡಿ ಇನ್ನೂ ಹೆಚ್ಚಿನ ಒಂದು ಸೇವೆಯನ್ನು ಮಹಾತಾಯಿ ತಾನು ಸ್ವೀಕರಿಸೋದಕ್ಕೆ ನಾನು ತಾಯಿಯನ್ನು ಬೇಡ್ಕೊಳ್ತಾ ಇದ್ದೀನಿ. ಅದು ಭಕ್ತಾದಿಗಳು ಅನೇಕ ಜನ ತಾಯಿಯ ಒಂದು ಆಶೀರ್ವಾದವನ್ನು ಪಡ್ಕೊಂಡು, ತಾಯಿ ಅಪ್ಪಣೆ ಪಡ್ಕೊಂಡು ಅನೇಕ ಜನಗಳಿಗೂ ಸಹಿತ ಸಂತಾನ ಅಭಿವೃದ್ಧಿ ಆಗಿದೆ. ಮತ್ತು ಮನೆ ತಕ್ಕಂಥವ್ರು, ಸಹಿತಕ್ಕಂಥವ್ರು, ಮತ್ತು ಮಕ್ಕಳಾಗದೇ ಇರ್ತಕ್ಕಂಥವ್ರು, ಲಗ್ನ ಮಾಡ್ತಕ್ಕಂಥ ತಂದೆ ತಾಯಿಗಳು ಎಲ್ರಿಗೂ ಸಹಿತ ಮಹಾತಾಯಿ ಆಶೀರ್ವಾದವನ್ನು ನೀಡಿ ಅವರೆಲ್ಲರ ಒಂದು ಅಭೀಷ್ಟವನ್ನು ತಾಯಿ ನೆರವೇರಿಸಿದ್ದಾಳೆ. ನನ್ನ ಹೆಸರು ಹರ್ಷ ಅಂದ್ಬಿಟ್ಟು 16 ವರ್ಷದಿಂದನೂ ನಾವು ದಾಸಮಾಯಿ ಸಂಘದಿಂದ ಭೀಮನ ಅಮಾವಾಸ್ಯೆ ಕಾರ್ಯಕ್ರಮವನ್ನು ನಾವು ಮಾಡ್ಕೊಳ್ತಾ ಬರ್ತಾಯಿದ್ದೀವಿ. ದೇವ್ರ ಕೃಪೆ ನಮ್ಮ ಎಲ್ಲರ ಜನರ ಮೇಲೆ ಚೆನ್ನಾಗೇ ಬರ್ತಾಯಿದೆ. ಕಳಸ ಮಹೋತ್ಸವ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಹೋಗ್ತೀವಿ. ಅನ್ನದಾನ 3,000 ಜನ 4,000 ಜನಕ್ಕೆ ಪ್ರತಿ ವರ್ಷವೂ ಅನ್ನದಾನವನ್ನು ನಾವು ಮಾಡಿಸ್ತಾ ಇದ್ದೀವಿ. ದೇವಸ್ಥಾನ ಕಡೆಯಿಂದ, ದಾಸಮಾಯಿ ಸಂಘದಿಂದ ಎಲ್ಲ ಕಡೆಯೂ ಭಕ್ತಾದಿಗಳಿಂದ ನಾವು ಅಮೌಂಟ್ನ ಇದು ಮಾಡಿ ಎಲ್ಲ ಕಡೆಯಿಂದನೂ ಫಂಕ್ಷನ್ನ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ದಾಸಮಾಯಿ ವತಿಯಿಂದ ರಾಮಚಂದ್ರ ದಾಸಮಾಯಿ ವತಿಯಿಂದ ಬನಶಂಕರಮ್ಮ ಕಳಸ ಮತ್ತು ಉತ್ಸವ, ಅನುದಾನ
ಎಲ್ಲ 10 ಜನ ಸೇರ್ಕೊಂಡು ನಾವು ಒಗ್ಗಟ್ಟಾಗಿ ಮಾಡ್ತಾಯಿದ್ದೀವಿ. ಎಲ್ಲರೂ ಸಹಕರಿಸ್ತಾವ್ರೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂತೀನಿ ಬನಶಂಕರಮ್ಮನ. 16 ವರ್ಷದಿಂದ ಮಾಡ್ಕೊಂಬರ್ತಾ ಇದ್ದೆ. 14ನೇ ವರ್ಷ. ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಲಿ ತಾಯಿ. ಭಕ್ತಾದಿಗಳು ಇದೇ ಸಂಖ್ಯೆ ಒಳಗೆ ಎಲ್ಲರೂ ಸಹಕರಿಸ್ಬೇಕು. ಮತ್ತು ಎಲ್ಲ ಬಂದು ನಮ್ಮ ಮನೆ ಕೆಲಸ ಎಷ್ಟೇ ಕೆಲಸ ಇದ್ರೂ ದೇವ್ರ ಭಕ್ತಾದಿಗಳು ಬಂದು ಸಹಕರಿಸಿದ್ರೆ ನಮಗೂ ಒಂದು ಖುಷಿ. ಬಂದು ಓಡಾಡಿದವ್ರಿಗೂ ಎಲ್ಲರೂ ಸಹಕರಿಸಿ ಅಂತ ಕೇಳ್ಕೊಳ್ತೀವಿ. ತಾಯಿ ಬನಶಂಕರಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಸುಖ ಸಂತೋಷ ಕೊಡಲಿ. ಈ ಕೆಲಸ ಮಾಡಿದವ್ರಿಗೂ ಎಲ್ಲ ಸಂತೋಷ ಕೊಡಲಿ, ಒಳ್ಳೇದು ಮಾಡಲಿ. ತಾಯಿ ನಮ್ಮಮ್ಮ, ತಾಯಿ ಜಗನ್ಮಾತೆ ಚೌಡೇಶ್ವರಿಗೆ ಜೈ. ಬನಶಂಕರಿ ದೇವಿ ಉತ್ಸವನ ಪ್ರತಿ ವರ್ಷವೂ ಅದ್ಧೂರಿಯಾಗೇ ಮಾಡ್ತಾರೆ. ಅನ್ನದಾನ ಸೇವೆ ಬೇರೆ ಮಾಡ್ತಾಯಿದ್ದಾರೆ. ಅಮ್ಮನ ಆಶೀರ್ವಾದದಿಂದ ಎಲ್ರಿಗೂ ಒಳ್ಳೆಯದಾಗಲಿ. ಈ ಒಂದು ಕಾರ್ಯಕ್ರಮ ಯಥಾಸ್ಥಿತಿಯಲ್ಲಿ ಪ್ರತಿ ವರ್ಷ ವಿಜೃಂಭಣೆಯಿಂದ ನಡೀಲಿ. ನಮ್ಮ ಕೈಲಾಗಿದ್ದ ತಾಯಿ ಸೇವೆನ ನಾವು ನಿರಂತರವಾಗಿ ಮಾಡ್ಕೊಂಬರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಇದು ನಮ್ಮ ಏರಿಯಾ, ನಮ್ಮ ಕ್ಷೇತ್ರ, ಎಲ್ಲರೂ ಸಂತೋಷದಿಂದ ಈ ಒಂದು ಹಬ್ಬನ ಆಚರಿಸ್ತಾರೆ. ನಾವು ಅವ್ರ ಜೊತೆ ಸದಾಕಾಲ ಇರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಎಲ್ಲ ನಮ್ಮ ಭಾರತೀಯ ಜನತೆಗೆ, ಎಲ್ಲ ಸಾರ್ವಜನಿಕರಿಗೂ ಒಳ್ಳೆಯದಾಗಲಿ. ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಜೈ ಕರ್ನಾಟಕ ಮಾತು.